ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ವಿಶುನೂ ಅಲ್ಲ, ಸಂಜುನೂ ಅಲ್ಲ. ಮತ್ತೆ ನೀನು ಯಾರು? ನಿನ್ನ ನೀನು ಯಾರಂತ ಅನ್ಕೊಂಡಿದ್ಯಾ ವಿಶು? ನಾನು ಆರ್ಯವರ್ಧನ್. ವಿಶು, ಯಾಕೆ ಹೀಗೆ ಆಡ್ತಿದ್ಯಾ ವಿಶು? ನಾನು ಈ ಮನೆ ಮಗ. ಶಾರದಮ್ಮ ಅವ್ರ ಮಗ ಆರ್ಯವರ್ಧನ್. ಬ್ರದರ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಹರ್ಷ, ಈಗಲೇ ನಾನು ಸರಿಯಾಗಿ ಮಾತಾಡ್ತಾ ಇದ್ದೀನಿ. ಇಷ್ಟು ದಿನ ನಾನು ಯಾರು ಅಂತ ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದೆ. ಈಗ ಅದಕ್ಕೆ ಉತ್ತರ ಸಿಕ್ಕಿದೆ. ನಾನು ಆರ್ಯವರ್ಧನ್. ಏನೋ ಮಾತಾಡ್ತಿದ್ಯಾ ವಿಶು? ತಲೆ ಕೆಟ್ಟಿದ್ಯೇನೋ ನಿನ್ಗೆ? ಶಬ್ಬಾಷ್. ನೋಡಿದ್ರ ಮಾಮಿನ್ಲೋ, ಇದು ಇವ್ರ ಪ್ಲಾನ್. ಈಗ ಗೊತ್ತಾಯ್ತಾ ನಿಮ್ಗೆ ಯಾಕೆ ಇವ್ರು ಈ ಮನೆಗೆ ಬಂದಿದ್ದಾರೆ ಅಂತ? ಮಾನ್ಸಿ ಅವರೇ, ಪ್ಲೀಸ್ ಸುಮ್ಮನೆ ಇರಿ. ವಿಶು ಏನೋ ಗೊತ್ತಿಲ್ಲದೆ ಮಾತಾಡ್ತಿದ್ರೆ ಅದನ್ನೇ ನೀವು ಆಡ್ಕೋತಾ ಇದ್ದೀರಲ್ಲ. ಸೀರಿಯಸ್ಲಿ, ನಾನು ನಿಜನೇ ಹೇಳ್ತಿದ್ದೀನಲ್ಲ. ಅವ್ರು ಆಡ್ಕೊಂಡ್ರು, ನಾನು ಹೇಳ್ತಾ ಇರೋದು ಸತ್ಯ. ವಿಶು, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ಇಟ್? ಸಂಜು, ನಿನ್ನ ಉದ್ದೇಶ ನನಗೆ ಅರ್ಥ ಆಗ್ತಿಲ್ಲಪ್ಪ. ಆದರೆ ನಮ್ಮ ಆರ್ಯ ತೀರ್ಕೊಂಡಿದ್ದಾನಪ್ಪ. ನೀನು ಏನೇನೋ ಮನ್ಸಿಗೆ ಹಚ್ಕೊಂಡು ಟೆನ್ಷನ್ ಮಾಡ್ಕೊಂಡಿದ್ಯಾ. ಸ್ವಲ್ಪ ರೆಸ್ಟ್ ಮಾಡಪ್ಪ. ಇಲ್ಲ ಅಮ್ಮ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ದಿಸ್ ಇಸ್ ದ ರಿಯಾಲಿಟಿ. ಇಷ್ಟು ದಿನ ನನಗೆ ಗೊತ್ತಿಲ್ಲದೆ ಇದ್ದಂಥ ಸತ್ಯ ಇದೇನೆ. ಇಷ್ಟು ದಿನ ಗೊತ್ತಿಲ್ಲದಿದ್ದು ಈಗ ಹೇಗೆ ಗೊತ್ತಾಯ್ತು? ಯಾರು ನಿಮಗೆ ಇದನ್ನೆಲ್ಲ ಹೇಳಿದ್ದು? ಯಾರು ಏನ್ ತಲೆಗೆ ತುಂಬಿದ್ರೋ ಏನೋ, ಬರೀ ನಾನ್ಸೆನ್ಸೇ ತಲೆಗೆ ತುಂಬಿದ್ದಾರೆ. ಇಲ್ಲ, ನನ್ನ ಟ್ರೀಟ್ ಮಾಡಿದ ಡಾಕ್ಟ್ರೇ ಹೇಳಿದ್ರು ನಾನು ಆರ್ಯವರ್ಧನ್ ಅಂತ. ಸಂಜು, ವಿಶು, ಈ ಎಲ್ಲ ಹೆಸರುಗಳು ನನಗೆ ರಿಲೇಟ್ ಮಾಡ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಡಾಕ್ಟರ್ ಹೇಳಿದ್ ಸರಿ, ನಾನು ಆರ್ಯವರ್ಧನ್. ಅನುನೇ ನನ್ನ ಹೆಂಡತಿ. ನಿಲ್ಸಿ ನಿಮ್ ಹುಚ್ಚಾಟನ. ಅನುವ್ರೆ, ನಾನೇ ನಿಮ್ಮ ಆರ್ಯವರ್ಧನ್. ಪ್ಲೀಸ್ ನಿಲ್ಸಿ. ವಿಶು, ನೀನ್ ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ. ಯಾಕೋ ಹೀಗೆ ಹಿಂಸೆ ಕೊಡ್ತಿದ್ಯಾ ನನ್ಗೆ? ಬ್ರದರ್, ಪ್ಲೀಸ್ ಕಾಮ್ ಡೌನ್. ನೀವು ಯಾರ ಮಾತನ್ನು ಕೇಳಿ. ಪ್ಲೀಸ್ ಹರ್ಷ, ನಾನು ಯಾರ ಮಾತು ಕೇಳಿ ಹೀಗೆ ಹೇಳ್ತಿಲ್ಲ. ನಾನು ಆರ್ಯವರ್ಧನ್. ಇನ್ನೊಂದು ಸತಿ ಹೀಗ್ ಮಾತಾಡಿದ್ರೆ ಸರಿ ಇರಲ್ಲ. ಈಗ್ಲೇ ಹೇಳ್ತಾ ಇದ್ದೀನಿ. ಆರ್ಯ ಸರ್ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಏನ್ ಗೊತ್ತು? ಪ್ರಪಂಚದಲ್ಲಿರೋರು ಒಬ್ರೇ ಆರ್ಯವರ್ಧನ್, ಅದು ನನ್ನ ಗಂಡ.
ಅವ್ರೀಗ ನನ್ನ ಜೊತೆಲಿ ಇಲ್ಲ. ನೀವು ಹೀಗೆ ಹುಚ್ಚುಚ್ಚಾಗಿ ಆಡ್ತಾ ಇದ್ರೆ ನಿಮ್ಮ ಮೇಲಿರೋ ಗೌರವನ ಕಳ್ಕೊಳ್ತೀರಾ. ಹೋಗಿ ಸುಮ್ಮನೆ. ಅನು ಅವರೇ, ಪ್ಲೀಸ್ ಪ್ಲೀಸ್, ಐ ಆಮ್ ಸಾರಿ. ಅನು ಅವರೇ, ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ನನ್ನ ಟ್ರೀಟ್ ಮಾಡಿ ಡಾಕ್ಟ್ರೇ ಹೇಳಿದ್ರು. ನೀವು ಬೇಕಾದ್ರೆ ನನ್ನ ಟ್ರೀಟ್ ಮಾಡಿ ಡಾಕ್ಟರ್ನ ಕೇಳಿ. ಅವರೇ ಹೇಳಿದ್ರು ನಾನು ಆರ್ಯವರ್ಧನ್ ಅಂತ. ನನಗೇನು ನೆನಪಿಲ್ದೇ ಇರ್ಬೋದು, ಬಟ್ ಐ ಕ್ಯಾನ್ ರಿಲೇಟ್ ಟು ವಾಟ್ ಈಸ್ ಸೆಡ್. ಇದು ನನ್ನ ಮನೆ, ಇವ್ರು ನಮ್ಮಮ್ಮ, ನೀವು ನನ್ನ ಹೆಂಡತಿ. ಅನು, ಯಾಕೆ ಸುಮ್ಮನೆ ನಿಂತಿದ್ದೀರಾ? ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು ಸತ್ಯ. ನೀವು ನನ್ನ ಹೆಂಡತಿ. ನೋಡಿ, ಪದೇ ಪದೇ ನನ್ನನ್ನ ನಿಮ್ಮ ಹೆಂಡತಿ ಅಂತ ಹೇಳ್ಬೇಡಿ. ನನ್ನ ರೂಪ ಬದಲಾಗಿದೆ ಅಂತ ತಾನೇ ನೀವು ನನ್ನ ನಂಬ್ತಾ ಇಲ್ಲ. ಪ್ಲೀಸ್ ನನ್ನ ನಂಬಿ. ನನ್ನ ಟ್ರೀಟ್ ಮಾಡಿ ಡಾಕ್ಟರ್ ನಾನು ಮಾತಾಡಿದ್ದೀನಿ. ಅವರೇ ಹೇಳಿದ್ದು ನಾನು ಆರ್ಯವರ್ಧನ್ ಅಂತ. ಪ್ಲೀಸ್, ಯಾಕೆ ನೀವು ನನ್ನ ನಂಬ್ತೀರಾ? ಓಕೆ, ಕಮ್ ಡೌನ್. ಏನ್ ಮಾಡಿದ್ರಿ ಹರ್ಷ? ನಥಿಂಗ್ ಟು ವರಿ, ಯು ವಿಲ್ ಬಿ ಫೈನ್. ಹರ್ಷ, ವಾಟ್ ಡಿಡ್ ಯು ಇವನ್ ಡೂ? ಡೋಂಟ್ ವರಿ, ಅವ್ರಿಗೆ ಸ್ವಲ್ಪ ನಿದ್ದೆ ಬರೋ ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಸ್ಟ್ರೆಸ್ ಆಗಿದ್ದಾರೆ. ವಿಲ್ ಬಿ ಫೈನ್. ನಾನು ಆರ್ಯವರ್ಧನ್, ನನಗೇನು ಆಗಿಲ್ಲ. ಹೌದು. ಅನು, ವಿಶು, ಅನು ನೋಡಿ, ಅವ್ರ ಮನ್ಸಿಗೆ ಏನೋ ಹಚ್ಕೊಂಡು ಏನೇನೋ ಮಾತಾಡ್ತಿದ್ದಾರೆ ಅಷ್ಟೇ. ರೆಸ್ಟ್ ತಗೊಂಡ್ರೆ ವಿಲ್ ಬಿ ಫೈನ್. ಬನ್ನಿ ಬನ್ನಿ ಬನ್ನಿ. ಹರ್ಷ, ನೋಡಿ, ನಾನು ಆರ್ಯವರ್ಧನ್. ಹೌದು ಅಮ್ಮ, ನಾನು ಆರ್ಯವರ್ಧನ್ ಅಮ್ಮ. ಸ್ಟ್ರೆಸ್ ಅನು, ಆಗಿದೆ. ಅಮ್ಮ, ನಾನು ಆರ್ಯವರ್ಧನ್. ನೀನು ರೆಸ್ಟ್ ಮಾಡು, ಕರ್ಕೊಂಡು ಹೋಗಪ್ಪ. ನನ್ನ ನಂಬಿ, ನನ್ನ ನಂಬಿ. ಪ್ಲೀಸ್ ಬಿಲೀವ್ ಮೀ ಹರ್ಷ. ಐ ನೋ ನಾನು ಹೇಳ್ತಾ ಇದ್ದೀನಲ್ಲ, ಸ್ವಲ್ಪ ರೆಸ್ಟ್ ಮಾಡಿ. ವಿಲ್ ಬಿ ಫೈನ್. ಸ್ವಲ್ಪ ರೆಸ್ಟ್ ಮಾಡಿ. ನಾನು ಆರ್ಯವರ್ಧನ್. ಎಲ್ಲಾನು ನನ್ನ ಕಂಟ್ರೋಲಲ್ಲೇ ಇದೆ ಅಂತ ನಾನೇನಾದರೂ ಹೆಂಗ್ ಮಾಡಿದ್ರೆ ಆ ಅನು ನನ್ನನ್ನು ಓವರ್ಟೇಕ್ ಮಾಡ್ಬಿಡ್ತಾಳೆ. ಆರಿನ ಇಡೀ ಜಾತಕನೇ ಹುಡುಕ್ತಾಳ ಅವಳು. ಈಗ ಅವನ್ ಕಂಡು ಹಿಡಿಯೋದು ಅವಳಿಗೇನು ಕಷ್ಟ ಆಗೋದಿಲ್ಲ. ಅವಳಿಗೆ ಮತ್ತೆ ಆರಿನ್ಗೆ ಅಡ್ಡಿ ಈ ಚೆಂಡೆ. ಅವಳು ಯಾವತ್ತೂ ಅವನನ್ನು ಸೇರ್ಲೇಬಾರ್ದು. ಬಿಟ್ಬಿಡಿ ಕಾರ್ ಹತ್ತು. ಬಿಟ್ಬಿಡಿ ನನ್ನ. ಹೇಳ್ತೀನಿ ಹತ್ತು. ಯಾರು ನೀವು? ನಾನು ಯಾರು ಅಂತ ತೋರಿಸ್ತೀನಿ. ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋ. ಪ್ಲೀಸ್ ಪ್ಲೀಸ್ ಬಿಟ್ಬಿಡಿ ನನ್ನ. ಬಾಯಿ ಮುಚ್ಕೊಂಡು ಕೂತ್ಕೋ. ನಾನು ಈ ಮನೇಲಿ ನೋಡಿದ ಎಲ್ಲದಕ್ಕಿಂತ ದೊಡ್ಡ ಡ್ರಾಮ ಇದೇನೆ. ಸಂಜು ಯಾಕೆ ಹಿಂಗೆ ನಡ್ಕೊಂಡ? ಇನ್ ಯಾಕೆ, ಆಗ್ಲೇ ಹೇಳಿದ್ನಲ್ಲ ಮಾಮಿನ್ಲಾ. ಫೈನ್, ಅವ್ರು ಮೆಂಟಲಿ ನಿಜವಾಗ್ಲೂ ಡಿಸ್ಟರ್ಬ್ ಆಗಿದ್ದಾರೆ ಅಂತಾನೆ ತಿಳ್ಕೊಳ್ಳೋಣ. ಬಟ್ ಅವ್ರು ಆಡಿದ ಮಾತಲ್ಲಿ ಕನ್ಫ್ಯೂಷನ್ ಇದೆ ಅಂತ ನಂಗೆ ಕಾಣಿಸ್ಲಿಲ್ಲ. ನೀನು ಅಬ್ಸರ್ವ್ ಮಾಡಿದ್ಯಾ? ಅವ್ರು ಟ್ರೀಟ್ಮೆಂಟ್ ಮಾಡಿ ಡಾಕ್ಟರೇ ಈಗ ಹೇಳಿದ್ರು ಅಂತ ಅಂದ್ರಲ್ಲ, ಹಾಗಿದ್ರೆ ಇದು ನಿಜನಾ? ಅಥವಾ ಆ ಡಾಕ್ಟರ್ ಹೇಳಿರೋದೇ ಸುಳ್ಳ? ಹೇಗೆ ನೋಡಿದ್ರು ಈ ಸಂಜು ಸಾಮಾನ್ಯದ ವ್ಯಕ್ತಿ ಅಂತ ನನ್ಗೆ ಅನಿಸ್ತಾ ಇಲ್ಲ. ಇಲ್ಲ, ಡಾಕ್ಟರ್ ಆ ರೀತಿ ಹೇಳಿರೋದಕ್ಕೆ ಸಾಧ್ಯನೇ ಇಲ್ಲ ಅಕ್ಕ. ಅದು ಹೇಗೆ ಹೇಳ್ತೀಯಾನು? ಡಾಕ್ಟ್ರು ಯಾರ ಕೈಗೂ ಸಿಗ್ತಾ ಇಲ್ಲ. ಅವ್ರ ಆಸ್ಪತ್ರೆಲೂ ಇಲ್ಲ. ಅವ್ರ ಫೋನ್ ಸ್ವಿಚ್ ಆಫ್ ಆಗಿದೆ. ನಾನೇ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದೆ. ಹಾಗಾದ್ರೆ ಸಂಜು ನಿಜವಾಗ್ಲೂ ಮೆಂಟಲ್ ಆಗಿರ್ಬೇಕು.
ಇಲ್ಲಾಂದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿರ್ಬೇಕು. ಮಾನ್ಸಿ, ನಮ್ಮ ಊಹೆಗಳನ್ನ ಎಲ್ಲರ ಹತ್ರ ಹೇಳ್ಕೊಂಡು ಓಡಾಡೋ ಸಮಯ ಅಲ್ಲ ಇದು. ಊಹೆಗಳೆಲ್ಲ ನಮ್ಮ ಒಳ್ಳೇದಕ್ಕೆ ಮಾಮಿನ್ ಲಾ. ಎಲ್ಲ ಕೈ ತಪ್ಪು ಹೋದ್ಮೇಲೆ ನಾವು ಮಾತಾಡ್ತಾ ಕೂತ್ರೆ ಏನು ಯೂಸ್ ಇಲ್ಲ. ಮಾನ್ಸಿ, ಈ ಅಪಶಕ್ನಗಳನ್ನ ಮಾತಾಡಬೇಡ, ನಿನ್ ಕೈ ಮುಗಿತೀನಿ. ಡಾಕ್ಟ್ರೇ, ನನಗೂ ಡಾಕ್ಟ್ರಿಗೂ ಸಿಕ್ಕಾಪಟ್ಟೆ ದೂರ. ಈ ಸೂಜಿ ಚುಚ್ಕೊಳ್ಳೋದು ಅಂತಂದ್ರೆ ಯಮಯಾತನೆ. ಆದ್ರೆ ನೋಡಿ, ಡಾಕ್ಟ್ರನ್ನ ಮನೆಗೆ ಕರ್ಕೊಂಡು ಬಂದಿದ್ದೀನಿ. ನೀವು ಯಾಕೆ ಹಾಗೆ ನೋಡ್ತಿದ್ದೀರಿ ಡಾಕ್ಟ್ರೇ? ನಿಮ್ಮನ್ನೇನು ಮಾಡಲ್ಲ, ಹೆದರ್ಕೋಬೇಡಿ. ನನ್ನನ್ನು ಇಲ್ಲಾಕೆ ಕರ್ಕೊಂಡ್ಬಂದಿದ್ದೀರಾ? ಅದಿಲ್ಲೇ ಏನಾದರೂ ತಿಂತೀರಾ? ತರಿಸ್ಲ? ನನಗೇನು ಬೇಡ. ಸರಿ ಬಿಡಿ. ನನ್ನ ಪ್ರಶ್ನೆಗೆ ಮಾತ್ರ ಉತ್ತರ ಕೊಟ್ಬಿಡಿ. ನೀವು ಪೇಷಂಟ್ ನೋಡೋಕ್ಕೆ ಬೇಗ ಹೋಗ್ಬೋದು. ಇಲ್ಲಾಂದ್ರೆ ನೀವೇ ಪೇಷಂಟ್ ಆಗೋಗ್ತೀರಾ. ಏನು ಪ್ರಶ್ನೆ? ನೀವು ಒಬ್ಬರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ದೀರಲ್ಲ, ಸಂಜು ಅಂತ, ಅವರು ನಿಜವಾಗ್ಲೂ ಯಾರು ಅಂತ ನಿಮಗೆ ಗೊತ್ತು? ಇರಿ, ಅದು ಪ್ರಶ್ನೆ ಅಲ್ಲ. ಅವನೇ ಆರ್ಯವರ್ಧನ್ ಅಂತ ನನಗೆ ಗೊತ್ತು. Asha, what happened? Is he fine now? He's sleeping. ಬಟ್ ಆರಾಧನಾ ಅದಕ್ಕೆ ನೋಡಿದ್ರೆ ಬೇಜಾರಾಗುತ್ತಮ್ಮ. ನೀನ್ ಯಾರನ್ನ ಅದಕ್ಕೆ ಅಂತ ಕರಿತೀಯೋ ಅವ್ರಿಗೆಲ್ಲ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗುತ್ತೆ ಹರ್ಷ. ಐ ಮೀನ್, ನಾನು ಯಾರಿಗೂ ಹರ್ಟ್ ಮಾಡಬೇಕು ಅಂತ ಹೇಳಿಲ್ಲ, ಜಸ್ಟ್ ಫ್ಲೋ ಅಲ್ಲಿ ಬಂದ್ಬಿಡ್ತು ಅಷ್ಟೆ. ನೀನ್ ಸ್ವಲ್ಪ ಹೊತ್ತು ಮಾತಾಡದೆ ಇದ್ರೆ ಸಾಕು ಮಾನ್ಸಿ. ಬಟ್ ಈ ಸಂಜು ಬ್ರದರ್ ದಿಢೀರ್ ಅಂತ ಹೀಗೆ ಮಾತಾಡ್ತಾರ ಅಂತ ಅಂದ್ಕೊಂಡಿರಲಿಲ್ಲ. ದಿಢೀರ್ ಅಂತ ಏನಿಲ್ಲ ಹರ್ಷ. ಬೇಡ ಬಿಡು, ನಾನೇನೋ ಹೇಳಿ ಅದಕ್ಕೆ ನಿಮ್ಮಮ್ಮ ಕೋಪ ಮಾಡ್ಕೊತಾರೆ. ಅದೇನಂತ ಹೇಳು ಮಾನ್ಸಿ. ಈಗ ಹೇಳ್ತೀಯ ಇಲ್ವಾ? ಫೈನ್, ಹೇಳ್ತೀನಿ. ದಿಢೀರ್ ಅಂತ ಏನು ಅಲ್ಲ ಹರ್ಷ, ಎಲ್ಲದಕ್ಕೂ ಕಾರಣ ಇದೆ. ಏನ್ ಕಾರಣ? ಅನುನೇ ಕಾರಣ. ಏನ್ ಹೇಳ್ತಿದ್ಯಾ ಮಾನ್ಸಿ ನೀನು? ವೇಟ್ ಮಾಮಿಲ್ಲ, ಯಾರು ಟೆನ್ಷನ್ ಮಾಡ್ಕೋಬೇಡಿ. ನಾನ್ ಹೇಳಿದೇನಂದ್ರೆ ಸಂಜು ಅವರು ಅನುನ ತುಂಬಾ ದಿನದಿಂದ ಹಚ್ಕೊಂಡಿದ್ರು ಅಂತ. ಏನಿದು ಹೊಸ ವರ್ಷೆ ಮಾನ್ಸಿ ನಿಂದು? ಮಾಮಿಲ್ಲ ಪ್ಲೀಸ್, ನನ್ನ ಯಾವಾಗ್ಲೂ ಬೈಯೋದಕ್ಕೆ ಬರಬೇಡಿ. ಬೇಕಿದ್ರೆ ಅನುನೇ ಕೇಳಿ. ಹೌದಾ ಇಲ್ವಾ ಅಂತ ನೀನೇ ಹೇಳು ಅನು. ನಾವ್ ಯಾರು ಏನೇ ಮಾತಾಡ್ತಿದ್ರು ಅವ್ರ ಕಣ್ಣು ಯಾವಾಗ್ಲೂ ಅನು ಮೇಲೆ ಇರ್ತಿತ್ತು. ನಾನ್
ನಾನು ಇದನ್ನೆಲ್ಲ ತುಂಬ ಸಲ ಅಬ್ಸರ್ವ್ ಮಾಡಿದ್ದೀನಿ. ಮೇ ಬಿ ಅವ್ರು ಇರೋದೇ ಹೇಗೆ ಅಂತ ಸುಮ್ಮನೆ ಇದ್ದೆ. ಬಟ್ ನಾವ್ ಇಟ್ಸ್ ಕ್ಲಿಯರ್. ಅವರು ಸುಮ್ಮನೆ ಒಟ್ಟಾರಕ್ಕೆ ಹೋಗಿದ್ರು ಅಂದ್ರೆ ಯಾರು ನಂಬಲ್ಲ. ಅನುನ್ ಹುಡ್ಕೊಂಡೇ ಹೋಗಿದ್ದು. ಇದನ್ನೆಲ್ಲ ಮನ್ಸಿಗೆ ಹಚ್ಕೊಂಡು ತಾನೇ ಆರ್ಯವರ್ಧನ್ ಅಂತಿದ್ದಾರೆ ಅಷ್ಟೇ. ಮಾನ್ಸಿ, ಸ್ವಲ್ಪ ಹೊತ್ತು ನೀನು ಶಾಂತವಾಗಿದ್ರೆ ನಮಗಷ್ಟೇ ಸಾಕು. ಹರ್ಷ, ಸಂಜು ಪದೇ ಪದೇ ಡಾಕ್ಟ್ರು ಅಂತ ಹೇಳ್ತಿದ್ನಲ್ಲ, ಒಂದು ವೇಳೆ ಡಾಕ್ಟ್ರನ್ನೇ ಮೀಟ್ ಮಾಡಿದ್ರೆ? ಸಪೋಸ್ ಡಾಕ್ಟ್ರು ಅವನಿಗೆ ಸಿಕ್ಕಿದ್ರೆ? ವಾಟ್ ಯು ಮೀನ್ ಮಾಮ್ ಇನ್ ಲಾ? ಡಾಕ್ಟರ್ ಒಂದ್ ವೇಳೆ ಹೇಳಿದ್ದೇ ಆಗಿದ್ರೆ ಸಂಜು ಹೇಳ್ತಿರೋದು ನಿಜಾನೇ ಅಂತೀರಾ? ಸತ್ಯ ಏನು ಅಂತ ತಿಳ್ಕೊಬೇಕು ಅಂತಿದ್ದೀನಿ. ಕರೆಕ್ಟ್. ಆ್ಯಕ್ಚುಲಿ ಅವ್ರಿಗೆ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಅನ್ಯಾಯವಾಗಿ 2 ಲೈಫ್ ಹಾಳಾಗುತ್ತೆ. ಒಂದು ಸಂಜು ಬ್ರದರ್ದು, ಇನ್ನೊಂದು ಆರ. ಅದು ಮಾತ್ರ ಅಲ್ಲ, ಅಲ್ಲಿ ನಡೆದಿದ್ದು ಎಲ್ಲನೂ ನನಗೆ ಗೊತ್ತಿದೆ. ಸೊ ನೀವು ಅದನ್ನು ಮುಚ್ಚಿಡೋ ಅವಶ್ಯಕತೆ ಏನಿಲ್ಲ. ಆದರೆ ನನ್ನನ್ನು ಬಿಟ್ಟು ಈ ವಿಷಯನ ಎಲ್ಲರ ಹತ್ರನೂ ಮುಚ್ಚಿಡಲೇಬೇಕು. ಏನು ಸರ್ ಹೇಳ್ತಾ ಇದ್ದೀರಾ? ಇವ್ರು ಯಾರು ನಿನಗೆ ಗೊತ್ತಾ? ಇವರು ಈ ವಿಷಯನ ಯಾರಿಗೂ ಹೇಳಬಾರ್ದು ಅಂತ ನಿಮಗೆ ಕಟ್ಟಳೆ ಹಾಕಿದ್ದಾರೆ ಅನ್ನೋದು ನನಗೆ ಗೊತ್ತು. ಇದೇನಪ್ಪ, ಇವನಿಗೆಲ್ಲ ಗೊತ್ತು, ಆದರೂ ನನ್ನನ್ನು ಯಾಕೆ ಮನೆ ಕರ್ಕೊಂಡ್ಬಂದಿದ್ದಾನೆ ಅಂತ ತಾನೇ ನೀವು ಯೋಚನೆ ಮಾಡ್ತಿರೋದು. ಅಲ್ಲೇ ಇರೋದು ಟ್ವಿಸ್ಟ್. ಡಾಕ್ಟರ್ ಹತ್ರನೂ ಲಾಯರ್ ಹತ್ರನೂ ಸುಳ್ಳು ಹೇಳಬಾರ್ದಂತೆ. ಆದರೆ ಡಾಕ್ಟ್ರು ಲಾಯರು ಸುಳ್ಳು ಹೇಳ್ಬೋದು. ಇದು ಕದ್ದಿರೋ ಡೈಲಾಗ್ ಡಾಕ್ಟ್ರೇ, ನಂದಲ್ಲ. ಸ್ವಲ್ಪ ನಗಿ ಡಾಕ್ಟ್ರೇ. ಈಗ ಸೀರಿಯಸ್ ಆಗೋಣ, ಏಕೆಂದರೆ ಇದೇ ಮುಖ್ಯವಾದ ವಿಷಯ. ಆ ಸಂಜುನೇ ಆರ್ಯ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮ ಇಡೀ ಜೀವನದಲ್ಲಿ ಎಷ್ಟು ಸಂಪಾದಿಸ್ತಿರೋ ಅದಕ್ಕಿಂತ 3 ಪಟ್ಟು ನಾನು ನಿಮಗೆ ಕೊಡ್ತೀನಿ. ಬಟ್ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಆದರೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಆಗಲೇ ಒಬ್ರು ಬಂದು ನಿನ್ನ ಸತ್ಯ ಹೇಳಲಿಲ್ಲ ಅಂದರೆ ನಿನ್ನನ್ನು ಕೊಲೆ ಮಾಡಿಬಿಡ್ತೀನಿ ಅಂತ ಹೇಳಿ ಹೆದರ್ಸಿದ್ರು. ನನಗೆ ಯಾಕೋ ಇದು ರಿಸ್ಕ್ ಅನಿಸ್ತಾ ಇದೆ. ನನ್ನ ಬಿಟ್ಬಿಡಿ. ಆಗ್ಲಿ ನಿನ್ನ ಕೇಳಿದ್ದು ಯಾರು? ಆ ಅನುನಾ? ಅವಳಿಗೆಲ್ಲ ಹೇಳ್ಬಿಟ್ರಾ? ಇಲ್ಲ ಇಲ್ಲ. ಮತ್ಯಾರು? ಅನು ಅಲ್ಲ. ಯಾರು? ಆರ್ಯವರ್ಧನ್ ಅವರೇ ಬಂದು ಕೇಳಿದ್ರು.